ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ನಾಳೆ ಚಂದ್ರಗ್ರಹಣ ಇರೋ ಕಾರಣ ಈ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಮಾರ್ಚ್ 3ರ ನಂತರ ನಾಳೆ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ನಾಳಿನ ಗ್ರಹ ಸಂಚಾರವು ಶುಭವನ್ನು ತರಲಿದೆಯಾ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ನಾಳೆ ಚಂದ್ರಗ್ರಹಣ ದಿನ ಈ ವೃಷಭ ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳ್ಳೆಯದು, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಈ ಮಾರ್ಚ್ 2026 ಈ ವೃಷಭ ರಾಶಿಯವರಿಗೆ ಗಮನಾರ್ಹ ಆರ್ಥಿಕ ಬೆಳವಣಿಗೆಯ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಮಾರ್ಚ್ 2ರಂದಿಗೆ ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿರೋ ಕಾರಣ ಇದು ನಾಳೆಯ ನಂತರ ಅತ್ಯಂತ ಲಾಭದಾಯಕವಾದಂತಹ ಸಂಯೋಜನೆ ಆಗ್ತಾ ಹೋಗ್ತದೆ. ಸ್ನೇಹಿತರು, ನೆಟ್ವರ್ಕಿಂಗ್ ಮತ್ತು ಹಿರಿಯ ಒಡ ಹುಟ್ಟಿದವರಿಂದ ಅಪಾರವಾದಂತಹ ಬೆಂಬಲವೂ ಕೂಡ ಸಿಗಲಿದೆ, ಹಾಗೆ ಲಾಭವೂ ಕೂಡ ಸಿಗಲಿದೆ. ಆದರೆ ನಿಮ್ಮ ವೃತ್ತಿ ಜೀವನವು ಒಂದು ಹೋರಾಟದ ಕಣದಂತೆ ಕಾಣ್ತಾ ಹೋಗ್ತಿದೆ. ನಿಮ್ಮ 10ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜಿತವಾಗಿರೋ ಕಾರಣ ಕೆಲಸದ ಒತ್ತಡ ತೀವ್ರವಾಗಿರ್ತದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇದು ಅತ್ಯಂತ ಲಾಭದಾಯಕವಾದಂತಹ ಸಂಯೋಜನೆಯಾಗಿರೋ ಕಾರಣ ಸ್ನೇಹಿತರು, ನೆಟ್ವರ್ಕಿಂಗ್ ಮತ್ತು ಹಿರಿಯ ಒಡಹುಟ್ಟಿದವರಿಂದ ಅಪಾರವಾದಂತಹ ಬೆಂಬಲ ಮತ್ತು ಲಾಭ ಸಿಗಲಿದೆ. ಆದರೆ ನಿಮ್ಮ ವೃತ್ತಿ ಜೀವನವು ಒಂದು ಹೋರಾಟದ ಕಣದಂತೆ ಇರ್ತದೆ. ನಿಮ್ಮ 10ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಕೆಲಸದ ಒತ್ತಡ ತೀವ್ರವಾಗಿರ್ತದೆ. ನಿಮ್ಮ ವೃತ್ತಿ ಜೀವನವು ಒಂದು ಹೋರಾಟದ ಕಣದಂತೆ ಕಾಣ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ನಿಮ್ಮ 10ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸಂಯೋಜಿತವಾಗಿರುವುದರಿಂದ ಕೆಲಸದ ಒತ್ತಡ ತೀವ್ರವಾಗಿರ್ತದೆ. ನೀವು ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಶಕ್ತಿಯನ್ನು ಕೂಡ ಹೊಂದ ಹೋಗ್ತೀರಿ. ಆದರೆ ಸಹೋದ್ಯೋಗಿಗಳೊಂದಿಗೆ ತಾಳ್ಮೆ ಕಡಿಮೆ ಇರಬಹುದು. ಇದರ ಶ್ರಮವಹಿಸಿ ಕೆಲಸವನ್ನು ಮಾಡಿ ವೈಭವದಿಂದ ಬದುಕುವಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ. ಹಾಗಾದರೆ ಈ ವೃಷಭ ರಾಶಿಯವರಿಗೆ ಈ ತಿಂಗಳು ಇರುವಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಶುಕ್ರನು ನಿಮ್ಮ ರಾಶಿಯಾಧಿಪತಿಯಾಗಿರೋ ಕಾರಣ 11ನೇ ಮನೆಯಲ್ಲಿ ಹುಚ್ಚನಾದಂತಹ ಶುಕ್ರನು ನಿಮಗೆ ಭಾರೀ ಧನಲಾಭವನ್ನು ತರಲಿದ್ದಾರೆ. ಸಾಮಾಜಿಕ ಯಶಸ್ಸು ಮತ್ತು ಪ್ರೇಮದ ಸುಖವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಕುಂಭರಾಶಿಯಲ್ಲಿ ಮಂಗಳನು ಇರಲಿದ್ದು ವೃತ್ತಿಯಲ್ಲಿ ಆಕ್ರಮಣಕಾರಿಯಾದಂತಹ ವರ್ತನೆ ಮತ್ತು ನಾಯಕತ್ವದ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಈ ರಾಶಿಯವರಿಗೆ ಮುಖ್ಯವಾಗಿರುತ್ತದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಕುಂಭರಾಶಿಯಲ್ಲಿ ಮಂಗಳನು ಇರಲಿದ್ದು ವೃತ್ತಿಯಲ್ಲಿ ಆಕ್ರಮಣಕಾರಿಯಾದಂತಹ ವರ್ತನೆ ಮತ್ತು ನಾಯಕತ್ವದ ಗುಣಗಳನ್ನು ಕೂಡ ಈ ರಾಶಿಯವರು ಹೊಂದಿರ್ತೀರಿ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಕುಂಭರಾಶಿಯಲ್ಲಿ ರಾಹು ಇರಲಿದ್ದು ವೃತ್ತಿಯಲ್ಲಿ ಅಸಾಂಪ್ರದಾಯಿಕವಾದಂತಹ ಬೆಳವಣಿಗೆ ಹಾಗೆ ಮಹತ್ವಾಕಾಂಕ್ಷೆಯ ಯೋಜನೆಯ ಮೇಲೆ ನಿಮ್ಮ ಪ್ರಭಾವವು ಕೂಡ ಈ ಟೈಮ್ನಲ್ಲಿ ಹೆಚ್ಚಾಗಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ನಂತರ 11ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಕೆಲಸದಲ್ಲಿ ಅಧಿಕಾರ, ನಂತರ ಸಾಮಾಜಿಕ ಸ್ಥಾನವೂ ಕೂಡ ಈ ರಾಶಿಯವರಿಗೆ ದೊರೆಯಲಿದೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ನಂತರ 11ನೇ ಮನೆಗೆ ಅಂದರೆ ಮಾರ್ಚ್ 15ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಿಸಲ್ಪಡುತ್ತದೆ. ಇನ್ನು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ವರ್ಷದ ಅತ್ಯಂತ ಬಲವಾದಂತಹ ಆರ್ಥಿಕ ತಿಂಗಳು ಈ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಉಚ್ಚನಾಗಿ ಲಾಭದ ಸ್ಥಾನದಲ್ಲಿ ಇರಲಿದ್ದು ಯೋಗಕಾರಕನಾದಂತಹ ಶನಿಯು ಅಲ್ಲಿಯೇ ಇರೋದರಿಂದ ಹಣವು ವಿವಿಧ ಮೂಲಗಳಿಂದ ಹರಿದು ಬರುತ್ತದೆ. ಹಳೆಯ ಹೂಡಿಕೆಗಳಿರ್ಬೋದು ಉತ್ತಮವಾದ ಲಾಭಗಳನ್ನು ಕೂಡ ನೀಡಲಿದೆ. ನಿಮ್ಮ ಬೋನಸ್ ಮತ್ತು ಸಂಬಳ ಏರಿಕೆ ಅಥವಾ ಲಾಭದಾಯಕವಾದಂತಹ ವ್ಯವಹಾರದ ಒಪ್ಪಂದವನ್ನು ತಡೆಯಬೇಕು ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಹಣಕಾಸು ಉತ್ತಮವಾಗಿ ಇದ್ದರೂ ಕೂಡ ಆರೋಗ್ಯ ನಿರ್ವಹಣೆಗೆ ಹಣ ಕಡಿಮೆ ಅಂತಲೇ ಹೇಳ್ಬೋದು. ಹೆಚ್ಚುವರಿಯಾಗಿ 10ನೇ ಮನೆಯಲ್ಲಿ ಮಂಗಳ ರಾಹು ಪ್ರಭಾವ ಉಂಟಾಗುವ ಕಾರಣ ರಕ್ತದೊತ್ತಡದಲ್ಲಿ ಏರುಪೇರು ಅಥವಾ ಮೊಣಕಾಲು ನೋವನ್ನು ಅನುಭವಿಸಬಹುದು ಸ್ನೇಹಿತರೆ. ಕೆಲಸದ ನಡುವೆ ವಿರಾಮ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿರಲಿದೆ.
ಈ ತಿಂಗಳು ಈಜುವುದು ಅಥವಾ ನೀರಿನ ಬಳಿ ನಡಿಗೆ ಮಾಡುವುದು ನಿಮಗೆ ಮಾನಸಿಕವಾಗಿ ತುಂಬ ಆರಾಮನ್ನು ನೀಡ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ವಿಚಾರದಲ್ಲೂ ಕೂಡ ನೀವು ಸಾಮಾಜಿಕ ಜೀವನ ರೋಮಾಂಚನಕಾರಿಯಾಗಿ ಇರಲಿದೆ. ಉಚ್ಚ ಸ್ಥಿತಿಯಲ್ಲಿ ಶುಕ್ರನ ಪ್ರಭಾವದಿಂದ ನೀವು ಆಕರ್ಷಣೆಯನ್ನು ಕೇಂದ್ರಬಿಂದವಾಗಿ ಇರಿಸಿದ್ದೀರಿ. ಸ್ನೇಹಿತರಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗಲಿದೆ. ನಿಮ್ಮ ಹಳೆಯ ಫೋಟೋ ಜೀವನದಲ್ಲಿ ಅದೃಷ್ಟವಿದ್ದ ಸ್ನೇಹಿತರ ವಲಯದ ಒಂದು ಫೋಟೋವನ್ನು ಕಳಿಸಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಸಾಮಾಜಿಕ ಜೀವನ ಈ ತಿಂಗಳಿನಲ್ಲಿ ರೋಮಾಂಚನಕಾರಿಯಾಗಿರ್ತದೆ ಅಂತಲೇ ಹೇಳ್ಬೋದು. ಉಚ್ಚ ಶುಕ್ರನ ಪ್ರಭಾವದಿಂದ ನೀವು ಆಕರ್ಷಣೆಯ ಕೇಂದ್ರಬಿಂದವಾಗಿರ್ತೀರಿ. ಸ್ನೇಹಿತರಿಂದ ಉತ್ತಮ ಬೆಂಬಲವೂ ಕೂಡ ಸಿಗಲಿದೆ ಮತ್ತು ಹಳೆಯ ಪರಿಸರವನ್ನು ಭೇಟಿಯಾಗಬಹುದು. ವಿವಾಹಿತರಿಗೆ ಪ್ರೇಮ ಜೀವನದಲ್ಲಿ ಅದೃಷ್ಟವಿದ್ದು ಸ್ನೇಹಿತರ ವಲಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳ ಮೇಲೆ ಹೊಸ ಸಂಬಂಧ ಚಿಗುರುವುದು ಕೂಡ ಈ ರಾಶಿಯವರಿಗೆ ಮುತ್ತುವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರ್ತಾರೆ. ಶೈಕ್ಷಣಿಕ ವಿಚಾರದಲ್ಲಿ ಈ ರಾಶಿಯವರು ಸಾಮಾಜಿಕ ಚಟುವಟಿಕೆಗಳು ಮತ್ತು ಮನೋರಂಜನೆಯಿಂದ ವಿಚಲಿತರಾಗುವಂತಹ ಸಾಧ್ಯತೆ ಇರುತ್ತದೆ. ಮೋಜು ಮಾಡುವ ಬಯಕೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ಸಾಮಾಜಿಕ ಚಟುವಟಿಕೆಗಳು ಮತ್ತು ಮನೋರಂಜನೆಯಿಂದ ವಿಚಲಿತರಾಗುವಂತಹ ಸಾಧ್ಯತೆಯೂ ಕೂಡ ಇರುತ್ತದೆ. ಸ್ನೇಹಿತರೊಂದಿಗೆ ಮೋಜು ಮಾಡುವ ಬಯಕೆ ಓದಿನಿಂದ ಹೆಚ್ಚಾಗಿಯೂ ಕೂಡ ಈ ರಾಶಿಯವರಿಗೆ ಇರಲಿದೆ. ನೀವು ಸ್ವಯಂ ಶಿಸ್ತನ್ನು ರೂಢಿ ಮಾಡಿಕೊಳ್ಬೇಕು. ಆದರೆ ಕಲೆ, ಫ್ಯಾಷನ್, ವಿನ್ಯಾಸ ಅಥವಾ ಮಾಧ್ಯಮದಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಸುವರ್ಣ ಕಾಲ ಅಂತಲೇ ಹೇಳ್ಬೋದು. ನಿಮ್ಮ ಸೃಜನಶೀಲ ಉತ್ತುಂಗದಲ್ಲಿರುವ ಮತ್ತು ಸ್ಪರ್ಧೆಗಳನ್ನು ಪ್ರಶ್ನಿಸಿ ಗೆಲ್ಲುವಿರಿ. ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿ ವೇತನ ಅಥವಾ ಹಣಕಾಸಿನ ನೆರವು ಬಳಸುವುದು ಉತ್ತಮ ಅಂತಲೇ ಹೇಳ್ಬೋದು. ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿ ವೇತನ ಅಥವಾ ಹಣದ ನೆರವು ಬಯಸುವವರಿಗೆ ಮಾರ್ಚ್ 15 ನಂತರ ಯಶಸ್ವಿಯಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ ಆರ್ಥಿಕ ಲಾಭಗಳನ್ನು ಹೆಚ್ಚಿಸಲು ಮತ್ತು ಮಂಗಳ ರಾಹು ಒತ್ತಡವನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಶುಕ್ರನು ಉಚ್ಚನಾಗಿ ಇರೋದರಿಂದ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪೂಜಿಸಿ. ಹಾಗೆ ಕೆಲಸದ ಸ್ಥಳದ ವಿಚಾರಕ್ಕೆ ಬರೋದಾದರೆ ಕೆಲಸದಲ್ಲೂ ಕೂಡ ಬಹಳ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ದಾನದ ವಿಚಾರದಲ್ಲಿ ಶಾಲೆಗಳಂದು ಅಂದವರಿಗೆ ಅಥವಾ ವಿಶೇಷ ಚೇತನರಿಗೆ ಅನ್ನದಾನ ಅಥವಾ ಬಟ್ಟೆ ದಾನವನ್ನು ಮಾಡಿ. ಇನ್ನು ವಿಶೇಷವಾಗಿ ಮಂಗಳವಾರದಂದು ನಿಮ್ಮ ಬಾಸ್ ಅಥವಾ ತಂದೆಯ ಘರ್ಷಣೆ ತಪ್ಪಿಸಿ. ವಿಶೇಷವಾಗಿ ಮಂಗಳವಾರದಂದು ನಿಮ್ಮ ಬಾಸ್ ಅಥವಾ ತಂದೆ ಸಮಾನರೊಂದಿಗೆ ವಾದ ಮಾಡುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.